ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಕೊರೋನಾ ವಿರುದ್ಧ ಹೋರಾಡೋಕೆ ಕೊನೆಗೂ ಬಂದೇ ಬಿಡ್ತು ವ್ಯಾಕ್ಸಿನ್ ಬ್ರಹ್ಮಾಸ್ತ್ರ. ಬೆಂಗಳೂರಿನಲ್ಲಿ ಬಂದ ವ್ಯಾಕ್ಸಿನ್ ಎಷ್ಟು, ಸಂಜೀವಿನಿಯನ್ನ ಎಲ್ಲೆಲ್ಲಿ ಸ್ಟೋರೇಜ್ ಮಾಡಲಾಗಿದೆ, ಇದೆಲ್ಲವನ್ನು ನೋಡೋಣ. ವೆಲ್ಕಮ್ ಬ್ರಹ್ಮಾಸ್ತ್ರ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾದಿಂದಾಗಿ ಹೈರಾಣಾಗಿದ್ದ ಜನರಿಗೆ ನಗುಮುಖದಿಂದಲೇ ಸ್ವೀಕಾರ ಮಾಡುವ ಕಾಲ ಬಂದೇ ಬಿಟ್ಟಿದೆ. ವೈರಸ್ ವಿರುದ್ಧ ಹೋರಾಡುವ ಕೋವಿಶೀಲ್ಡ್ ವ್ಯಾಕ್ಸಿನ್ ಬೆಳಗ್ಗೆ ರಾಜ್ಯಕ್ಕೂ ಕಾಲಿಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋವಿಶೀಲ್ಡ್ ಲಸಿಕೆ ಆಗಮಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸರಂ ಇನ್ಸ್ಟಿಟ್ಯೂಟ್ನಿಂದ ವಿಶೇಷ ವಿಮಾನದಲ್ಲಿ ಕೋವಿಶೀಲ್ಡ್ ಲಸಿಕೆ ಬಂದಿದೆ. ಸರಂ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆ ಆಗ್ತಾ ಇದ್ದಂತೆಯೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಲಸಿಕೆ ಪಡೆಯೋದಕ್ಕೆ ರಾಜ್ಯದಲ್ಲಿ ಈಗಾಗಲೇ ನೋಂದಣಿ ಕಾರ್ಯ ಶುರುವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 18,447 ಜನ ನೋಂದಣಿ ಮಾಡಿಸಿಕೊಂಡ್ರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 6,250, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 40,000, ಕಲಬುರಗಿ ಜಿಲ್ಲೆಯಲ್ಲಿ 17,400, ಗದಗ ಜಿಲ್ಲೆಯಲ್ಲಿ 8,877, ಕೊಪ್ಪಳ ಜಿಲ್ಲೆಯಲ್ಲಿ 10,335, ಚಿತ್ರದುರ್ಗ ಜಿಲ್ಲೆಯಲ್ಲಿ 15,580 ಜನರಿಗೆ ವ್ಯಾಕ್ಸಿನೇಷನ್ ನೀಡಲು ಸಿದ್ಧತೆ ನಡೆಸಲಾಗಿದೆ. ಸರಂ ಇನ್ಸ್ಟಿಟ್ಯೂಟ್ನಿಂದ ಪೂರೈಕೆಯಾಗಿರುವ ಕೋವಿಶೀಲ್ಡ್ ಲಸಿಕೆ ರಾಜ್ಯಕ್ಕೆ ಕಾಲಿಡ್ತಾ ಇದ್ದಂತೆಯೇ ಹಂಚಿಕೆ ಪ್ರಕ್ರಿಯೆ ಕೂಡ ತ್ವರಿತವಾಗಿ ನಡೆಯಲಿದೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 7,95,000 ಲಸಿಕೆ ಬಂದಿದ್ದು, ಇದರಲ್ಲಿ 1.60 ಲಕ್ಷ ಲಸಿಕೆಯನ್ನು ಬಿಬಿಎಂಪಿಗೆ ಹಸ್ತಾಂತರ ಮಾಡಲಾಗಿದೆ. ದಾಸಪ್ಪ ಆಸ್ಪತ್ರೆಯಲ್ಲಿ 1.60 ಲಕ್ಷ ಲಸಿಕೆಗಳು ಸ್ಟೋರೇಜ್ ಬಳಿಕ ಬೆಂಗಳೂರಿನ 144 ಬಿಬಿಎಂಪಿ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗುತ್ತೆ. ಕೋಲ್ಡ್ ಸ್ಟೋರ್ ಇರುವ ಆಸ್ಪತ್ರೆಗಳಿಗೆ ಲಸಿಕೆ ರವಾನೆ ಮಾಡಲಾಗುತ್ತೆ. ಒಟ್ಟು 1,500 ಲಸಿಕಾ ಕೇಂದ್ರಗಳಿಗೆ ವ್ಯಾಕ್ಸಿನ್ ಸರಬರಾಜಾಗಲಿದ್ದು, ಬೆಂಗಳೂರಿನಲ್ಲಿ ಜನವರಿ 16ರಂದು ಕೊರೋನಾ ವ್ಯಾಕ್ಸಿನೇಷನ್ ಶುರುವಾಗಲಿದೆ. ಏರ್ಪೋರ್ಟ್ ಕಾರ್ಗೋಗೆ ಬಂದಂತಹ ಲಸಿಕೆಯನ್ನು ಏರ್ಪೋರ್ಟ್ನಿಂದ ಟ್ರಕ್ನ ಮೂಲಕ ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಕೋಲ್ಡ್ ಸ್ಟೋರೇಜ್ಗೆ ರವಾನಿಸಲಾಯಿತು. ಬೆಂಗಳೂರಿಗೆ ಒಟ್ಟು 54 ಬಾಕ್ಸ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಂದಿದೆ. 54 ಬಾಕ್ಸ್ಗಳಲ್ಲಿ 6,48,000 ವಾಯಲ್ ಬಾಟಲ್ಗಳಿತ್ತು. ಒಂದು ವಯಲ್ ಬಾಟಲ್ನಲ್ಲಿ 10 ಜನರಿಗೆ ನೀಡಬಹುದಾದ ಲಸಿಕೆಯನ್ನು ಸಂಗ್ರಹಿಸಿಡಬಹುದಾಗಿದೆ. ಬೆಂಗಳೂರು ಕೋಲ್ಡ್ ಸ್ಟೋರೇಜ್ನಿಂದ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಅಧಿಕಾರಿಗಳು ರವಾನಿಸಲಿದ್ದಾರೆ. ವ್ಯಾಕ್ಸಿನ್ ಅನ್ನು ನೀಡಲು ಕೊರೋನಾ ವಾರಿಯರ್ಸ್ಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ವ್ಯಾಕ್ಸಿನ್ ನೀಡಲು ಸಕಲ ಸಿದ್ಧತೆಗಳನ್ನು ಪ್ರತಿ ಜಿಲ್ಲೆಗಳಲ್ಲೂ ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಟ್ಟು 83 ಸ್ಟೋರೇಜ್ಗಳನ್ನು ಮಾಡಿಕೊಳ್ಳಲಾಗಿದೆ. ಲಸಿಕೆ ವಿತರಣೆ ಮಾಡಲು 81 ಸಿಬ್ಬಂದಿ ನಿಯೋಜಿಸಲಾಗಿದೆ. ಮೊದಲ ಹಂತದಲ್ಲಿ 15,307 ಜನರಿಗೆ ಲಸಿಕೆ ನೀಡಲು ತೀರ್ಮಾನ ಮಾಡಲಾಗಿದೆ. ಲಸಿಕೆ ಹಾಕಲು 80% ಸಿದ್ಧತಾ ಕಾರ್ಯ ಮುಗಿದಿವೆಯಂತೆ. ಕೊರೋನಾ ಹೆಮ್ಮಾರಿಯಿಂದ ಪಾರಾಗಲು ವ್ಯಾಕ್ಸಿನ್ ಬ್ರಹ್ಮಾಸ್ತ್ರವಾಗಿದ್ದು, ಇಂದು ಕರ್ನಾಟಕಕ್ಕೆ ಐತಿಹಾಸಿಕ ದಿನವಾಗಿದೆ. ವೈರಸ್ ನಿಗ್ರಹಿಸುವ ಸಲುವಾಗಿ ಸರಂ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ವಾರಿಯರ್ಸ್ ಲಸಿಕೆ ಪಡೆಯಲು ತಮ್ಮ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಒಂದು ವಯಲ್ನಲ್ಲಿ 5 ml ವ್ಯಾಕ್ಸಿನ್ ಇರುತ್ತೆ. ಹೀಗಾಗಿ ಇದನ್ನು 10 ಜನರಿಗೆ ಕೊಡಬಹುದು ಅಂತ ಹೇಳಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಇದು ಮಾರಾಟಕ್ಕಲ್ಲವೆಂದು ಲಸಿಕೆ ಮೇಲೆ ಬರೆಯಲಾಗಿದೆ ಅಂತ ಹೇಳಿದರು. ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ಲಸಿಕೆಯನ್ನು ನೀಡಲಾಗುತ್ತೆ. ಹೀಗಾಗಿ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. ಲಸಿಕೆ ಪಡೆದ ವ್ಯಕ್ತಿಯ ಮೇಲೆ ನಿಗಾ ಇಡಲಾಗುವುದು. ಒಂದು ವೇಳೆ ಅಡ್ಡ ಪರಿಣಾಮವಾದರೆ ಚಿಕಿತ್ಸೆ ನೀಡುವುದಕ್ಕೂ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಸಚಿವರು ಹೇಳಿದರು. ಮೊದಲ ಕಂತಿನಲ್ಲಿ 7,95,000 ಲಸಿಕೆ ಬಂದಿದ್ದು, ಉಳಿದ ಲಸಿಕೆ ಯಾವಾಗ ಬರುತ್ತೆ ಅಂತ ಮಾಹಿತಿ ನೀಡ್ತೇನೆ ಅಂತ ಸಚಿವ ಸುಧಾಕರ್ ಹೇಳಿದರು. ಲಸಿಕೆ ಪ್ರಕ್ರಿಯೆ ಸೇರಿದಂತೆ ಪ್ರತಿಯೊಂದನ್ನು ಪಾರದರ್ಶಕವಾಗಿ ಮಾಡಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಎಂ ಬಿಎಸ್ವೈ ಸಲಹೆಯಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಸುಧಾಕರ್ ಹೇಳಿದ್ದಾರೆ. ರಾಜ್ಯಕ್ಕೆ ಮೊದಲ ಹಂತದಲ್ಲಿ 7,95,000 ಲಸಿಕೆ ಬಂದಿದ್ದು, ಕರ್ನಾಟಕದಲ್ಲಿ 2 ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ಗಳಿವೆ. ಬೆಂಗಳೂರು, ಬೆಳಗಾವಿಯಲ್ಲಿ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ಗಳಿವೆ. ರಾಜ್ಯದಲ್ಲಿ ಒಟ್ಟು 5 ಪ್ರಾದೇಶಿಕ ವ್ಯಾಕ್ಸಿನ್ ಸ್ಟೋರ್ಗಳಿವೆ. ಚಿತ್ರದುರ್ಗ, ಕಲಬುರಗಿ, ದಕ್ಷಿಣ ಕನ್ನಡ, ಮೈಸೂರು, ಬಾಗಲಕೋಟೆಯಲ್ಲಿ ಪ್ರಾದೇಶಿಕ ವ್ಯಾಕ್ಸಿನ್ ಸ್ಟೋರ್ಗಳಿದ್ದು, 30 ಜಿಲ್ಲೆಗಳಲ್ಲೂ ಲಸಿಕೆ ಶೇಖರಣಾ ಘಟಕಗಳಿವೆ. ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ನಿಂದ ರಾಜ್ಯಗಳಿಗೆ ಸಂಜೀವಿನಿ ಸಪ್ಲೈ ಆಗಿದ್ದು ಹೇಗೆ, ಎಷ್ಟು ವಿಮಾನಗಳಿಂದ ಎಷ್ಟು ಸಪ್ಲೈ ಆಗಿದೆ, ವ್ಯಾಕ್ಸಿನ್ಗೆ ಕೇಂದ್ರ ನಿಗದಿ ಮಾಡಿರೋ ರೇಟ್ ಆದರೂ ಎಷ್ಟು, ಸೆರಂ ಇನ್ಸ್ಟಿಟ್ಯೂಟ್ನಿಂದ ಮೊದಲು ಯಾವ ರಾಜ್ಯಕ್ಕೆ ಲಸಿಕೆ ತಲುಪಿದೆ, ನೋಡೋಣ ಸಂಜೀವಿನಿ ಸಪ್ಲೈ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ
ಹೆಮ್ಮಾರಿ ವಿರುದ್ಧ ಸಮರ ಸಾರಿರುವ ಭಾರತ ವ್ಯಾಕ್ಸಿನ್ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿದ್ದು ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆ ಶುರುವಾಗಿದೆ. ಪುಣೆಯಿಂದ ಕೋವಿಶೀಲ್ಡ್ ಲಸಿಕೆ 8 ವಿಮಾನಗಳಲ್ಲಿ ದೇಶದ 13 ಸ್ಥಳಗಳಿಗೆ ಸಾಗಾಟ ಮಾಡಲಾಯಿತು. ಮೊದಲ ವಿಮಾನ ದೆಹಲಿಗೆ ಪ್ರಯಾಣ ಬೆಳೆಸಿತು. ಲಸಿಕೆ ಸಾಗಾಟದ ಹೊಣೆ ಎಸ್ಪಿ ಲಾಜಿಸ್ಟಿಕ್ ಕಂಪನಿ ಹೊತ್ತಿದೆ. ಪುಣೆಯ ಎಸ್ಐಐನಿಂದ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗ್ತಾ ಇದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ 3 ಟ್ರಕ್ಗಳಲ್ಲಿ ಕೋವಿಶೀಲ್ಡ್ ಲಸಿಕೆ ಪುಣೆಯ ವಿಮಾನ ನಿಲ್ದಾಣಕ್ಕೆ ತಲುಪಿಸಲಾಯಿತು. ಕೋವಿಶೀಲ್ಡ್ ವ್ಯಾಕ್ಸಿನ್ ತುಂಬಿದ 3 ಟ್ರಕ್ಗಳು ಏರ್ಪೋರ್ಟ್ನಿಂದ ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಲಾಗಿದೆ. ಕೋವಿಶೀಲ್ಡ್ ಲಸಿಕೆ ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಲಾಗ್ತಾ ಇದ್ದು ಜನವರಿ 16ರಿಂದ ವ್ಯಾಕ್ಸಿನೇಷನ್ ಶುರುವಾಗಲಿದೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಲಸಿಕೆ ಪೂರೈಕೆಯನ್ನು ಬಿಗಿ ಭದ್ರತೆಯೊಂದಿಗೆ ಮಾಡಲಾಗಿದೆ. ಲಸಿಕೆ ತುಂಬಿದ 3 ಟ್ರಕ್ಗಳು ಸೆರಮ್ನಿಂದ ತೆರಳುತ್ತಾ ಇದ್ದಂತೆಯೇ ಪೊಲೀಸ್ ಭದ್ರತೆಯಲ್ಲಿ ಕೋವಿಡ್ ಲಸಿಕೆ ರವಾನಿಸಲಾಗಿದೆ. Z+ ಭದ್ರತೆ ಮೂಲಕ ಲಸಿಕೆಯನ್ನು ಎಲ್ಲಾ ರಾಜ್ಯಗಳಿಗೂ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಎಸ್ಐಐ ಬಳಿ ಡಿಸಿಪಿ ನೀಲಂ ಪಾಟೀಲ್ ಹೇಳಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ಖರೀದಿ ಆರಂಭಿಸಿದ್ದು 2021ರ ಏಪ್ರಿಲ್ ವೇಳೆಗೆ 4.5 ಕೋಟಿ ಡೋಸ್ ಖರೀದಿ ಮಾಡಲಾಗ್ತಿದೆ. HLL ಲೈಫ್ ಕೇರ್ ಲಿಮಿಟೆಡ್ ಕಂಪನಿ ಮೂಲಕ ಖರೀದಿ ಮಾಡಲಾಗ್ತಾ ಇದ್ದು ಪ್ರತಿ ಡೋಸ್ಗೆ 200 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ವ್ಯಾಕ್ಸಿನ್ಗೆ GST 10 ರೂಪಾಯಿ ಸೇರಿದಂತೆ 210ಕ್ಕೆ 1 ಡೋಸ್ ಲಸಿಕೆ ಖರೀದಿ ಮಾಡಲಾಗುತ್ತೆ. ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಕೋವಿಶೀಲ್ಡ್ ಲಸಿಕೆ ವಿಮಾನಗಳ ಮೂಲಕ ದೇಶದ 13 ಸ್ಥಳಗಳಿಗೆ ಪೂರೈಕೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 13 ಸ್ಥಳಗಳಿಗೆ ಲಸಿಕೆ ಸಾಗಾಟವಾಗಿದೆ. ದೆಹಲಿ, ಹರಿಯಾಣದ ಕರ್ನಲ್, ಅಹಮದಾಬಾದ್, ಚಂಡೀಗಢ, ಲಖನೌ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ವಿಜಯವಾಡ, ಭುವನೇಶ್ವರ್, ಕೋಲ್ಕತಾ, ಗುವಾಹಟಿ ಸೇರಿದಂತೆ ಒಟ್ಟು 13 ಸ್ಥಳಗಳಿಗೆ ಕೋವಿಶೀಲ್ಡ್ ಲಸಿಕೆ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಲಸಿಕೆ ತಲುಪಿದೆ. ಕೊರೋನಾ ವಿರುದ್ಧ ಬ್ರಹ್ಮಾಸ್ತ್ರವಾಗಿರುವ ವ್ಯಾಕ್ಸಿನ್ ಅನ್ನು ಇಡೀ ದೇಶಕ್ಕೆ ಹಂಚುವ ಕೆಲಸ ತ್ವರಿತವಾಗಿ ನಡೀತಾ ಇದ್ದು ವ್ಯಾಕ್ಸಿನ್ ಸರಬರಾಜಿಗೆ ವಿಮಾನಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಏರ್ ಇಂಡಿಯಾ, ಇಂಡಿಗೋ ಮತ್ತು ಸ್ಪೈಸ್ ಜೆಟ್ನ 9 ವಿಮಾನಗಳನ್ನು ಬಳಸಿಕೊಂಡು ಹಂಚಿಕೆ ಮಾಡಲಾಗಿದೆ. ಪುಣೆಯಿಂದ 13 ನಗರಗಳಿಗೆ ಒಟ್ಟು 56.6 ಲಕ್ಷ ಡೋಸ್ ಅನ್ನು ರವಾನೆ ಮಾಡಲಾಗಿದೆ. ಭಾರತದ ಮೊದಲ ವ್ಯಾಕ್ಸಿನ್ ಅನ್ನು ಸ್ಪೈಸ್ ಜೆಟ್ ಮೂಲಕ ಸಾಗಾಟ ಮಾಡಲಾಯಿತು. 1088 ಕೆಜಿಯ ತೂಕದ 34 ಬಾಕ್ಸ್ಗಳ ಮೂಲಕ ಲಸಿಕೆಯನ್ನು ವಿತರಣೆ ಮಾಡಲಾಯಿತು. ತೀವ್ರ ಕಟ್ಟೆಚ್ಚರ ಮೂಲಕ ವ್ಯಾಕ್ಸಿನ್ ಪ್ಯಾಕ್ ಮಾಡಿ ವಿಮಾನದಲ್ಲಿ ಸಪ್ಲೈ ಮಾಡಲಾಗಿದೆ. ಆಂಧ್ರಪ್ರದೇಶದ ವಿಜಯವಾಡದ ಬಳಿಯ ಗನ್ನಾವರಂ ವಿಮಾನ ನಿಲ್ದಾಣಕ್ಕೆ ಕೋವಿಡ್ ವ್ಯಾಕ್ಸಿನ್ ಬಂದು ಸೇರಿದೆ. ಪುಣೆಯಿಂದ ಗನ್ನಾವರಂ ವಿಮಾನ ನಿಲ್ದಾಣಕ್ಕೆ 4.7 ಲಕ್ಷ ಕೋವಿಡ್ ವ್ಯಾಕ್ಸಿನ್ ಪೂರೈಕೆಯಾಗಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನಿಂದ ಬಂದ ವ್ಯಾಕ್ಸಿನ್ ವಿಮಾನ ನಿಲ್ದಾಣದಿಂದ ವಿಶೇಷ ಭದ್ರತೆಯಲ್ಲಿ ಗನ್ನಾವರಂ ಸರ್ಕಾರಿ ಆಸ್ಪತ್ರೆಯಲ್ಲಿನ ವ್ಯಾಕ್ಸಿನ್ ಸ್ಟೋರೇಜ್ ಕೇಂದ್ರಕ್ಕೆ ಆರೋಗ್ಯ ಇಲಾಖೆ ವ್ಯಾಕ್ಸಿನ್ ಸರಬರಾಜು ಮಾಡಲಾಗಿದೆ. ಕೊರೋನಾಗೆ ಕೊಡ್ತಿರೋ ವ್ಯಾಕ್ಸಿನ್ ನಿಜಕ್ಕೂ ಸೇಫಾ? ಸಂಜೀವಿನಿ ಅಂತಿರೋ ಲಸಿಕೆ ತೆಗೆದುಕೊಂಡ್ರೆ ಫಲಿತಾಂಶಕ್ಕಾಗಿ ಎಷ್ಟು ದಿನ ಕಾಯಬೇಕು? ಲಸಿಕೆ ತೆಗೆದುಕೊಂಡ ಬಳಿಕವೂ ಮತ್ತೆ ಕೊರೋನಾ ಬಂದ್ರೆ ವ್ಯಾಕ್ಸಿನ್ ವ್ಯರ್ಥವಾಗುತ್ತಾ? ಇದೆಲ್ಲವನ್ನು ನೋಡೋಣ ಸಂಜೀವಿನಿ ಸೇಫಾ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾದಿಂದ ದೇಶದ ಜನ ಕಂಗಾಲಾಗಿ ಹೋಗಿದ್ದಾರೆ. ಹೆಮ್ಮಾರಿ ವೈರಸ್ನಿಂದ ಹಲವು ಸಾವು ನೋವು ಸಂಭವಿಸಿದೆ. ಹೀಗಾಗಿ ಕೊರೋನಾ ವಿರುದ್ಧ ಅಬ್ಬರಿಸಿ ಸ್ವದೇಶಿಯ 2 ವ್ಯಾಕ್ಸಿನ್ಗಳು ಜೀವ ಉಳಿಸುತ್ತಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಅಸಲಿಗೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ಗೆ ಇರೋ ಸಾಮರ್ಥ್ಯವೇನು? ಒಂದು ವೇಳೆ ಲಸಿಕೆ ತೆಗೆದುಕೊಂಡರೂ ಸಹ ವ್ಯಾಕ್ಸಿನ್ ವೇಸ್ಟ್ ಅನ್ನೋ ಡೌಟ್ ಕೂಡ ಶುರುವಾಗಿದೆ. ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಆರೋಗ್ಯಕ್ಕೆ ಲಾಭವಾಗಲ್ವಾ ಅಂತ 108 ಸಮಸ್ಯೆಗಳು ಹುಟ್ಟುಕೊಂಡಿದೆ. ಕೊರೋನಾಗೆ ರಾಮಬಾಣವಾಗಿ ವ್ಯಾಕ್ಸಿನ್ಗಳು ಸಿದ್ಧವಾಗಿದ್ರೂ ಆತಂಕ ಎದುರಾಗ್ತಾನೆ ಇದೆ. ಲಸಿಕೆ ತೆಗೆದುಕೊಂಡರೂ ಸಹ ಸ್ವಲ್ಪ ಯಾಮಾರಿದ್ರೆ ಎಡವಟ್ಟು ಪಕ್ಕ. ಡೋಸ್ ಪಡೆದಿದ್ದೇನೆ ಇನ್ಮೇಲೆ ಸೇಫ್ ಅಂತ ಮರೆಯೋ ಹಂಗಿಲ್ಲ. ವ್ಯಾಕ್ಸಿನ್ ತೆಗೆದುಕೊಂಡ್ರೂ ಡೆಡ್ಲಿ ವೈರಸ್ ವಕ್ಕರಿಸಿ ಬಿಡೋ ಸಾಧ್ಯತೆ ಇದೆ. ಮೊದಲ ಡೋಸ್ ಪಡೆದ್ರೂ ಏನೂ ಪ್ರಯೋಜನವಿಲ್ಲ ಅಂತಿದ್ದಾರೆ ತಜ್ಞರು. ಮೊದಲ ಡೋಸ್ ಪಡೆದಂತಹ 28 ದಿನಗಳಲ್ಲಿ ವ್ಯಾಕ್ಸಿನ್ನ ಫಲಿತಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಕೊರೋನಾ ಹೊರತುಪಡಿಸಿ ಬೇರೆ ಕಾಯಿಲೆ ಬಂದ್ರೆ ಲಸಿಕೆ ಪಡೆದರೂ ಸಹ ಅದು ವೇಸ್ಟ್ ಆಗೋ ಸಾಧ್ಯತೆ ಇದೆ. ಮೊದಲ ಡೋಸ್ ಪಡೆದ ಬಳಿಕ ಕೊರೋನಾ ಅಟ್ಯಾಕ್ ಆಗುತ್ತಾ ಅನ್ನೋ ಆತಂಕವೂ ಇದೆ. ಜ್ವರ, ಶೀತ, ಟೈಫಾಯ್ಡ್ಗೆ ತುತ್ತಾದ್ರೆ ವ್ಯಾಕ್ಸಿನ್ ತೆಗೆದುಕೊಂಡ್ರೂ ಏನು ಲಾಭವಿಲ್ಲ ಎನ್ನಲಾಗ್ತದೆ. ವ್ಯಾಕ್ಸಿನ್
ವ್ಯಾಕ್ಸಿನ್ ಪರಿಣಾಮ ಗೊತ್ತಾಗಬೇಕು ಅಂದ್ರೆ 28 ದಿನ ಕಾಯಲೇಬೇಕಿದೆ. ಹೀಗಾಗಿ ಈ ನಡುವೆ ಜ್ವರ, ಶೀತ, ಟೈಫಾಯ್ಡ್, ಮಲೇರಿಯಾ ಬಂದ್ರೆ ಕಷ್ಟಕರವಾಗಿರಲಿದೆ. ಮೊದಲ ಡೋಸ್ ತೆಗೆದುಕೊಂಡ ಮೇಲೆ ಎಚ್ಚರಿಕೆಯಿಂದ ಇರಬೇಕು. ಬೂಸ್ಟ್ ಡೋಸ್ ಕೊಟ್ಟಾಗ ಮಾತ್ರ ಕೊರೋನಾ ವಿರುದ್ಧ ಫೈಟ್ ಮಾಡಬಹುದು. ಹೀಗಾಗಿ 2ನೇ ಡೋಸ್ ತೆಗೆದುಕೊಳ್ಳುವವರೆಗೂ ಲಸಿಕೆ ಪಡೆದವರು ಸ್ವಲ್ಪವೂ ಯಾಮಾರುವಂತಿಲ್ಲ. ಕೊರೋನಾಗೆ ಮೊದಲ ಡೋಸ್ ತೆಗೆದುಕೊಂಡ ಮೇಲೂ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ವ್ಯಾಕ್ಸಿನ್ ವ್ಯರ್ಥವಾಗೋ ಸಾಧ್ಯತೆ ಇದೆ. ಹೀಗಾಗಿ ವ್ಯಾಕ್ಸಿನ್ ಪಡೆಯೋಕ್ಕೂ ಮೊದಲು ಏನೆಲ್ಲ ಮಾಡಬೇಕು ಅನ್ನೋ ದ್ವಂದ್ವವೂ ಕೂಡ ಇದೆ. 2ನೇ ಡೋಸ್ ಪಡೀಲೇಬೇಕಾ ಅಥವಾ ಬೇರೆ ಚಿಕಿತ್ಸೆ ಕೊಡಬೇಕಾ? 2ನೇ ಡೋಸ್ ಕೊಡದಿದ್ರೆ ವೈರಸ್ ಸಂಹಾರ ಆಗೋದಿಲ್ವಾ ಅನ್ನೋ 10 ಅನುಮಾನ ಕೂಡ ಕಾಡ್ತಿದೆ. ಲಸಿಕೆ ಪಡೆದವರು ಮೊದಲ ಡೋಸ್ ಪಡೆದ ಬಳಿಕ 2ನೇ ಡೋಸ್ ಪಡೆಯುವುದು ಕಡ್ಡಾಯವಾಗಿದೆ. ಮೊದಲ ಡೋಸ್ ಕೊಟ್ಟಾಗ ವೈರಸ್ ವಿರುದ್ಧ ಹೋರಾಟ ಶುರು ಮಾಡಲಿದೆ. 2ನೇ ಡೋಸ್ ಕೊಟ್ಟ ಬಳಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಲಿದೆ. ಬೂಸ್ಟಿಂಗ್ ಡೋಸ್ ತೆಗೆದುಕೊಳ್ಳದಿದ್ರೆ ಸಾಮರ್ಥ್ಯ ಹೆಚ್ಚಳವಾಗುವುದಿಲ್ಲ. 2ನೇ ಡೋಸ್ ಪಡೆಯುವವರಿಗೆ ತುಂಬಾ ಜಾಗೃತೆಯಿಂದ ಇರಬೇಕಾಗುತ್ತೆ. ವ್ಯಾಕ್ಸಿನ್ ಪಡೆದ ಬಳಿಕ ಜ್ವರ, ಕೆಮ್ಮು ಬಂದರೆ ಪ್ರಯೋಜನವಿಲ್ಲ. 2ನೇ ಡೋಸ್ ಪಡೆದ 15 ದಿನವೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಕೊರೋನಾ ಲಸಿಕೆ ನೀಡಲು ರಾಜ್ಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಮೊದಲ ಡೋಸ್ ಪಡೆದ 28 ದಿನಗಳ ಬಳಿಕ 2ನೇ ಡೋಸ್ ನೀಡಲಾಗುತ್ತೆ. ಸುಮಾರು 45 ದಿನಗಳ ಬಳಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚುವವರೆಗೆ ಜಾಗೃತೆಯಿಂದ ಇರಬೇಕು. ಕೊರೋನಾ ವ್ಯಾಕ್ಸಿನ್ ಕುರಿತು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಕೊರೋನಾಗೆ ಕಂಡು ಹಿಡಿದಿರುವಂತಹ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದ್ದು, ಹಲವು ಹಂತಗಳಲ್ಲಿ ವ್ಯಾಕ್ಸಿನ್ ಪರೀಕ್ಷಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡುವ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಯನ್ನು ಜನರಿಗೆ ನೀಡಲು ಈಗಾಗಲೇ ಡಿಸಿಜಿಐ ಪರವಾನಗಿ ಕೊಟ್ಟಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ಕೇಂದ್ರ ಸರ್ಕಾರ 1.1 ಕೋಟಿ ಡೋಸ್ ಖರೀದಿ ಮಾಡಿದ್ದು, ಇಷ್ಟೊಂದು ಲಸಿಕೆಯನ್ನು ಬೇರೆ ಯಾವ ದೇಶವೂ ಖರೀದಿಸುವುದಿಲ್ಲ. 210 ರೂಪಾಯಿಗೆ 1 ಡೋಸ್ ಖರೀದಿ ಮಾಡಿದ್ದು, ಲಸಿಕೆ ಖರೀದಿಗೆ 231 ಕೋಟಿ ರೂಪಾಯಿ ಆಗಿದೆ ಅಂತ ಸಚಿವರು ಹೇಳಿದರು. ದೇಶದಲ್ಲಿ ಕೊರೋನಾ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವ ವ್ಯಾಕ್ಸಿನ್ ನೀಡಲು ಈಗಾಗಲೇ 24 ಸಿರಿಂಜ್ಗಳನ್ನು ರಾಜ್ಯಕ್ಕೆ ಪೂರೈಕೆ ಮಾಡಲಾಗಿದೆ ಅಂತ ಸಚಿವ ಸುಧಾಕರ್ ಹೇಳಿದರು. ಇನ್ನು ಹೆಚ್ಚುವರಿಯಾಗಿ 21 ಲಕ್ಷ ಸಿರಿಂಜ್ಗಳು ರಾಜ್ಯಕ್ಕೆ ಕೇಂದ್ರದಿಂದ ಪೂರೈಕೆಯಾಗಲಿದೆ. ಮೊದಲ ಹಂತದಲ್ಲಿ ಆರೋಗ್ಯ ಸಚಿವರಿಗೆ ಲಸಿಕೆ ಹಾಕಲು ನಿರ್ಧಾರ ಮಾಡಲಾಗಿದ್ದು, ಆರೋಗ್ಯ ಇಲಾಖೆ ಸಿಬ್ಬಂದಿಗೆ 6.64 ಲಕ್ಷ ಲಸಿಕೆಗಳನ್ನು ವಿತರಣೆ ಮಾಡಲಾಗಿದೆ ಅಂತ ಹೇಳಿದರು. ವ್ಯಾಕ್ಸಿನ್ ನೀಡೋಕೆ ಜಿಲ್ಲೆಗಳಲ್ಲೂ ಹೇಗೆಲ್ಲ ನಡೆದಿದೆ ಸಿದ್ಧತೆ? ಯಾವ್ಯಾವ ಜಿಲ್ಲೆಗಳಲ್ಲಿ ಸ್ಟೋರೇಜ್ನಲ್ಲಿ ಎಷ್ಟು ಲಸಿಕೆ ಸಂಗ್ರಹ ಮಾಡಬಹುದು? ಖಾಸಗಿ ಸ್ಕೂಲ್ಗಳ ಫೀಸ್ ಕಟ್ ಮಾಡೋ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದೇನು? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿಯಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಸಕಲ ಸಿದ್ಧತೆ ನಡೆಸಲಾಗಿದೆ. ಬೆಳಗಾವಿಯ ವ್ಯಾಕ್ಸಿನ್ ಡಿಪೋದ ವಾಕ್-ಇನ್ ಕೂಲರ್ನಲ್ಲಿ ಲಸಿಕೆಗಳ ಸಂಗ್ರಹ ಮಾಡಲಾಗುತ್ತೆ. 13.5 ಲಕ್ಷ ಲಸಿಕೆ ಸಂಗ್ರಹದ ಸಾಮರ್ಥ್ಯವನ್ನು ವಾಕ್-ಇನ್ ಕೂಲರ್ ಹೊಂದಿದೆ. ವಾಕ್-ಇನ್ ಕೂಲರ್ನಲ್ಲಿ ಈಗಾಗಲೇ 4 ಲಕ್ಷ ಇತರೆ ಲಸಿಕೆ ಸಂಗ್ರಹ ಮಾಡಲಾಗಿದೆ. 9.5 ಲಕ್ಷ ಲಸಿಕೆ ಬಂದರೂ ವಾಕ್-ಇನ್ ಕೂಲರ್ನಲ್ಲಿ ಲಸಿಕೆ ಇರಿಸಬಹುದಾಗಿದೆ. ಬೆಳಗಾವಿಗೆ ಇಂದು 4.5 ಲಕ್ಷ ವ್ಯಾಕ್ಸಿನ್ಗಳು ಸರಬರಾಜು ನಿರೀಕ್ಷೆ ಇದ್ದು, ವ್ಯಾಕ್ಸಿನ್ ಡಿಪೋದಿಂದ ಇನ್ಸುಲೇಟೆಡ್ ವ್ಯಾನ್ಗಳಲ್ಲಿ 8 ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ವಾಕ್-ಇನ್ ಕೂಲರ್ನಲ್ಲಿ ಕೊರೋನಾ ಲಸಿಕೆ ಸಂಗ್ರಹ ಮಾಡಲು ಅಖಾಡ ರೆಡಿ ಆಗ್ತಾ ಇದ್ದು, ಮೈಸೂರಿನಲ್ಲಿ 32,800 ಮಂದಿಗೆ ಮೊದಲ ಹಂತದ ವ್ಯಾಕ್ಸಿನ್ ಸಿಗಲಿದೆ. ವೈದ್ಯರು, ನರ್ಸ್ಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ವ್ಯಾಕ್ಸಿನ್ ನೀಡಲು ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಲಾಗಿದೆ. ವಾಕ್-ಇನ್ ಕೂಲರ್ನಲ್ಲಿ 8 ಲಕ್ಷ ಡೋಸ್ ಸಂಗ್ರಹಣೆ ಸಾಮರ್ಥ್ಯವಿದ್ದು, ಮೈಸೂರಿನಲ್ಲಿ ಏಕಕಾಲಕ್ಕೆ 8 ಲಕ್ಷ ಡೋಸ್ ಸಂಗ್ರಹಣೆ ಮಾಡುವ ಸಾಮರ್ಥ್ಯವಿದೆ. ಇನ್ನು ವ್ಯಾಕ್ಸಿನ್ ನೀಡಲು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಕಲ ಸಿದ್ಧತೆ ಮಾಡಲಾಗಿದೆ. ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ 2 ಹಾಗೂ ಪಶು ವೈದ್ಯಕೀಯ ಕಾಲೇಜಿನಲ್ಲಿ 1 ಸೇರಿ ಒಟ್ಟು 3 ಸ್ಥಳದಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಲಸಿಕೆ ಸಂಗ್ರಹವಾಗಲಿದೆ. ಲಸಿಕೆ ಸ್ಟೋರೇಜ್ ಮಾಡಲು ಜಿಲ್ಲೆಯಲ್ಲಿ 135 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರತಿಯೊಂದು ಕೇಂದ್ರಕ್ಕೂ 5 ವ್ಯಾಕ್ಸಿನೇಷನ್ ಸಪೋರ್ಟರ್ ಸಿಬ್ಬಂದಿ ಇರಲಿದ್ದಾರೆ. ಜೊತೆಗೆ 5 ರಿಂದ 10 ಕೇಂದ್ರಗಳಿಗೆ ಒಬ್ಬರಂತೆ ಮೇಲ್ವಿಚಾರಕರ ನೇಮಕ ಮಾಡಲಾಗಿದೆ. ಮಂಡ್ಯದಲ್ಲಿ ಇದೇ ತಿಂಗಳ 16ರಿಂದ ಕೋವಿಡ್ ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭ ಆಗಲಿದ್ದು, ಜಿಲ್ಲೆಯಲ್ಲಿ 10 ಕೇಂದ್ರಗಳಲ್ಲಿ ಲಸಿಕೆ ನೀಡಲು ಕ್ರಮ ಕೈಗೊಂಡಿರುವುದಾಗಿ ಡಿಎಚ್ಒ ಡಾಕ್ಟರ್ ಮಂಚೇಗೌಡ ಹೇಳಿದ್ದಾರೆ. 6 ತಾಲೂಕು ಆಸ್ಪತ್ರೆ, 2 ಮೆಡಿಕಲ್ ಕಾಲೇಜುಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ಈವರೆಗೆ ಜಿಲ್ಲೆಯಲ್ಲಿ 13,531 ಜನರ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಡಿಎಚ್ಒ ಹೇಳಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಂತ ಹಂತವಾಗಿ ನೀಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಪ್ರಾಥಮಿಕ, ಸಮುದಾಯ ಆರೋಗ್ಯ ಕೇಂದ್ರ ಸೇರಿ ಒಟ್ಟು 69 ಕೇಂದ್ರಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿಯ ಫ್ರೀಜರ್ನಲ್ಲಿ 1 ಲಕ್ಷ ಲಸಿಕೆ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ 4,000 ಲಸಿಕೆಯಂತೆ ಹಂತ ಹಂತವಾಗಿ ವಿತರಣೆ ಮಾಡಲಾಗುತ್ತೆ. ತಾಲೂಕು ಆಸ್ಪತ್ರೆಯಲ್ಲಿ 2,000 ಲಸಿಕೆ ಸಂಗ್ರಹ ಸಾಮರ್ಥ್ಯವಿದೆ ಅಂತ ಬಾಗಲಕೋಟೆ ಡಿಎಚ್ಒ ಅನಂತ ದೇಸಾಯಿ ಹೇಳಿದ್ದಾರೆ.
ಜಿಲ್ಲೆಯಾದ್ಯಂತ ಲಸಿಕೆ ನೀಡಲು ಕೊಪ್ಪಳ ಜಿಲ್ಲೆ ಕೂಡ ರೆಡಿಯಾಗಿದೆ. 10,335 ಜನ ಕೊರೋನಾ ವಾರಿಯರ್ಸ್ಗೆ ವ್ಯಾಕ್ಸಿನ್ ನೀಡಲು ಜಿಲ್ಲಾಡಳಿತ ಸಜ್ಜಾಗಿದೆ. ಜಿಲ್ಲೆಯಲ್ಲಿ 25 ಲಸಿಕಾ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ನೀಡಲು ಸಿದ್ಧತೆ ನಡೆಸುತ್ತಿರುವುದಾಗಿ ಟಿವಿಎನ್ಗೆ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಹೇಳಿದ್ದಾರೆ. ಪ್ರತಿ ಲಸಿಕಾ ಕೇಂದ್ರದಲ್ಲಿ 100 ಜನರಿಗೆ ವ್ಯಾಕ್ಸಿನ್ ನೀಡಲು ತಯಾರಿ ನಡೆಸಿದ್ದು, ಅವಶ್ಯಕತೆಗೆ ಅನುಗುಣವಾಗಿ ಲಸಿಕಾ ಕೇಂದ್ರ ತೆರೆಯಲು ಚಿಂತನೆ ನಡೆಸಿದ್ದೇವೆ. ಜಿಲ್ಲಾ ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ಟೋರೇಜ್ ಕೊರತೆ ಇಲ್ಲ ಅಂತ ವಿಕಾಸ್ ಕಿಶೋರ್ ಹೇಳಿದರು. ಚಾಮರಾಜನಗರ ಜಿಲ್ಲೆಯಲ್ಲೂ ವ್ಯಾಕ್ಸಿನ್ ನೀಡಲು ಸಕಲ ರೀತಿಯಲ್ಲೂ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಜಿಲ್ಲಾ ಆಸ್ಪತ್ರೆ, ಜೆಎಸ್ಎಸ್ ಖಾಸಗಿ ಆಸ್ಪತ್ರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ವೈದ್ಯರು ಸೇರಿದಂತೆ ಆರೋಗ್ಯ ಕಾರ್ಯಕರ್ತರು ಹಾಗೂ ಸಿಬ್ಬಂದಿಗೆ ವ್ಯಾಕ್ಸಿನ್ ಹಾಕಲು ತೀರ್ಮಾನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ 6,250 ಆರೋಗ್ಯ ಕಾರ್ಯಕರ್ತರು ಕೋವಿಡ್ ಲಸಿಕೆ ನೀಡಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹೇಳಿದ್ದಾರೆ. ಖಾಸಗಿ ಶಾಲೆಗಳ ಶುಲ್ಕದ ಬಗ್ಗೆ ಜನವರಿ 15ರ ಬಳಿಕ ವರದಿ ನೀಡುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ತಜ್ಞರ ವರದಿಯಂತೆ ಖಾಸಗಿ ಶಾಲಾ ಕಾಲೇಜು ಶುಲ್ಕ ನಿಗದಿ ಮಾಡುತ್ತೇವೆ. ಶುಲ್ಕ ಕಡಿತ ಮಾಡಿದರೆ ಸಿಬ್ಬಂದಿ ವೇತನಕ್ಕೆ ತೊಂದರೆ ಆಗುತ್ತೆ. ಪೂರ್ತಿ ಶುಲ್ಕ ಪಾವತಿಸಲು ಪೋಷಕರಿಗೂ ಹೊರೆ ಆಗಲಿದೆ. ಹೀಗಾಗಿ ಶಿಕ್ಷಣ ಸಂಸ್ಥೆ ಮತ್ತು ಪೋಷಕರನ್ನ ಗಮನದಲ್ಲಿರಿಸಿ ಶುಲ್ಕ ನಿಗದಿ ಮಾಡುವುದಾಗಿ ಸಚಿವರು ಹೇಳಿದರು. ಓಟಿಟಿ ಚಿತ್ರರಂಗಕ್ಕೆ ಮಾರಕವಲ್ಲ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಓಟಿಟಿ ಆಧುನಿಕತೆಗೆ ತಕ್ಕಂತೆ ಕೆಲ ಬದಲಾವಣೆಯಾಗುತ್ತೆ. ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ನೋಡಿದ್ರೆ ಮಜಾ, ಟಿವಿಯಲ್ಲಿ ನೋಡಿದ್ರೆ ಅಂತಹ ಮಜಾ ಸಿಗುವುದಿಲ್ಲ ಅಂತ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಹಾವು ಎಣ್ಣೆ ಆಟ ತಿಂತಿದ್ದ ಸಂಪುಟ ವಿಸ್ತರಣೆ ಕೊನೆಗೂ ಫೈನಲ್. ಇಂದು ಸಂಜೆಯೇ ಅಂತಿಮವಾಗಲಿದೆ ಸಚಿವರ ಪಟ್ಟಿ. ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಫಿಕ್ಸ್. ಮೂಲ ವಲಸಿಗರಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಅನ್ನುವುದೇ ಇನ್ನೂ ನಿಗೂಢ. ಒಂದು ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿರುವ ಇಬ್ಬರು ನಾಯಕರು ಯಾರ್ಯಾರು? ಇದೆಲ್ಲವನ್ನು ನೋಡೋಣ ಸಂಪುಟ ಸಂಕ್ರಾಂತಿ ನ್ಯೂಸ್ ಟಾಪ್ 9ನಲ್ಲಿ. ತೀವ್ರ ಕುತೂಹಲ ಕೆರಳಿಸಿದ್ದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಇಂದು ಸಂಜೆಯೊಳಗೆ ನೂತನ ಸಚಿವರ ಪಟ್ಟಿ ರಿಲೀಸ್ ಆಗ್ತಾ ಇದ್ದು, ನಾಳೆ ಸಂಜೆಯೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. 7 ಸಚಿವ ಸ್ಥಾನಗಳ ಭರ್ತಿಗೆ ಕಾಲ ಕೂಡಿ ಬಂದಿದ್ದು, ಸಂಪುಟಕ್ಕೆ ಸೇರುವ 7 ಶಾಸಕರ ಪೈಕಿ 6 ಶಾಸಕರ ಹೆಸರು ಫೈನಲ್ ಆಗಿದೆ. ಇಷ್ಟು ದಿನಗಳಿಂದ ಖಾಲಿ ಇದ್ದ 7 ಸಚಿವ ಸ್ಥಾನಗಳ ಭರ್ತಿಗೆ ಕೊನೆಗೂ ಕಾಲ ಕೂಡಿ ಬಂದಿದ್ದು, ಈಗಾಗಲೇ 6 ನಾಯಕರ ಹೆಸರು ಫೈನಲ್ ಆಗಿದೆ. ಆದರೆ ಸಂಪುಟದಲ್ಲಿ ಖಾಲಿ ಉಳಿದಿರುವ ಒಂದೇ ಒಂದು ಸ್ಥಾನಕ್ಕಾಗಿ ಇಬ್ಬರು ನಾಯಕರ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. 7ನೇ ಸ್ಥಾನಕ್ಕಾಗಿ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮತ್ತು ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿ ಮಧ್ಯೆ ಫೈಟ್ ನಡೀತಾ ಇದೆ ಅಂತ ಟಿವಿ9ಗೆ ಸಿಎಂ ಬಿಎಸ್ವೈ ಆಪ್ತ ಮೂಲಗಳು ಮಾಹಿತಿ ಕೊಟ್ಟಿವೆ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಾಗ್ತಾ ಇರುವುದರಿಂದ 7 ಶಾಸಕರಿಗೆ ಅದೃಷ್ಟ ಒಲಿದು ಬಂದಿದೆ. ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್, ಆರ್ ಶಂಕರ್, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಹುಕ್ಕೇರಿ ಶಾಸಕ ಉಮೇಶ್ ಕತ್ತೆ, ಸುಳ್ಯ ಶಾಸಕ ಎಸ್ ಅಂಗಾರ ಹಾಗೂ ಹಿರಿಯೂರು ಶಾಸಕಿ ಪೂರ್ಣಿಮಾ ಹೆಸರು ಅಂತಿಮವಾಗಿದ್ದು, ಇವರಿಗೆ ಮಂತ್ರಿ ಸ್ಥಾನ ಒಲಿಯುವ ಸಾಧ್ಯತೆ ಇದೆ. ಈ ಬಾರಿಯ ಸಚಿವ ಸಂಪುಟದ ವೇಳೆ ಬಿಜೆಪಿ ಹೈಕಮಾಂಡ್ನಿಂದ ಇಬ್ಬರು ಅಚ್ಚರಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇಬ್ಬರು ಹೊಸಬರಿಗೆ ಕೇಸರಿ ಕಮಾಂಡ್ ಮಣೆ ಹಾಕಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಸುಳ್ಯ ಕ್ಷೇತ್ರದ ಶಾಸಕ ಎಸ್ ಅಂಗಾರಗೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದ್ದು, ಈ ಇಬ್ಬರಿಗೂ ಸಚಿವ ಸ್ಥಾನ ಖಚಿತ ಎನ್ನಲಾಗ್ತಾ ಇದೆ. ಇರೋ 7 ಸಚಿವ ಸ್ಥಾನಗಳಲ್ಲಿ ಮಂತ್ರಿಯಾಗಲು ನಾ ಮುಂದು ತಾ ಮುಂದು ಅಂತ ಆಕಾಂಕ್ಷಿಗಳ ಪೈಪೋಟಿಯೇ ದೊಡ್ಡದಿದೆ. ವಲಸಿಗರು ಬಿಜೆಪಿಯ ಮೂಲ ಶಾಸಕರಿಗೆ 7 ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುತ್ತೆ. ವಲಸಿಗ ಕೋಟಾದಲ್ಲಿ ಎಂಟಿಬಿ ನಾಗರಾಜ್, ಆರ್ ಶಂಕರ್ ಹಾಗೂ ಆರ್ಆರ್ ನಗರದ ಮುನಿರತ್ನಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಇನ್ನು ಪಕ್ಷದ ಕೋಟಾದಡಿ ಪೂರ್ಣಿಮಾ, ಅಂಗಾರ, ಉಮೇಶ್ ಕತ್ತಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. 7 ಸ್ಥಾನಗಳ ಪೈಕಿ ಉಳಿದಿರೋ 1 ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ಎದುರಾಗಿದ್ದು, ಉಳಿದಿರೋ 1 ಸಚಿವ ಸ್ಥಾನಕ್ಕಾಗಿ 12 ಶಾಸಕರಿಂದ ಪೈಪೋಟಿ ನಡೆದಿದೆ. ಅರವಿಂದ ಲಿಂಬಾವಳಿ, ಸಿಪಿ ಯೋಗೇಶ್ವರ್, ಬಸನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ, ಎಸ್ಎ ರಾಮದಾಸ್ ರೇಸ್ನಲ್ಲಿದ್ದಾರೆ. ಕರಾವಳಿ ಭಾಗ, ಮೈಸೂರು, ಉತ್ತರ ಕರ್ನಾಟಕ ಭಾಗದ ಶಾಸಕರಿಂದ ತೀವ್ರ ಪೈಪೋಟಿ ಎದುರಾಗಿದೆ. ಗಗನಕುಸುಮವಾಗಿದ್ದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು, ನಾಳೆ ಸಂಜೆಯೇ ನೂತನ ಸಚಿವರ ಪದಗ್ರಹಣವಾಗಲಿದೆ. ಹೀಗಾಗಿ ಬಿಎಸ್ವೈ ಸಂಪುಟಕ್ಕೆ ಯಾರೆಲ್ಲ ಸೇರಲಿದ್ದಾರೆ ಎನ್ನುವುದೇ ದೊಡ್ಡ ಗೊಂದಲವಾಗಿದೆ. ಹೀಗಾಗಿ ಸಂಪುಟ ಸೇರೋರ ಹೆಸರು ಇನ್ನೂ ನಿಗೂಢವಾಗಿದ್ದು, ಬಿಜೆಪಿಯಲ್ಲೇ ಲಿಸ್ಟ್ ಬಗ್ಗೆ ಗೊಂದಲ ಮೂಡಿದೆ. ಫೈನಲ್ ಲಿಸ್ಟ್ ಅನ್ನ ಇನ್ನೂ ಅಂತಿಮವಾಗದೇ ಇರುವುದರಿಂದ ಮತ್ತೆ ಅಚ್ಚರಿ ಘೋಷಣೆ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಿಎಂ ಬಿಎಸ್ವೈ ಈ ಬಾರಿ ಸಾಕಷ್ಟು ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ. ವಲಸಿಗ ಮತ್ತು ಮೂಲ ಬಿಜೆಪಿಯವರ ಪೈಕಿ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಚಾಲ್ತಿಯಲ್ಲಿರುವ ಹೆಸರುಗಳಿಗೂ ಲಿಸ್ಟ್ಗೂ ವ್ಯತ್ಯಾಸವಿದೆ ಅಂತ ಸಿಎಂ ಹೇಳಿದ್ದಾರೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಸಚಿವರಾಗಲಿರುವ ಶಾಸಕರಿಗೆ ಇಂದು ಸಂಜೆ ಅಥವಾ ರಾತ್ರಿ ದೂರವಾಣಿ ಕರೆ ಮಾಡಿ ತಿಳಿಸುವ ಸಾಧ್ಯತೆ ಇದೆ.
ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇರುವುದರಿಂದಾಗಿ ರಾಜ್ಯಪಾಲರ ಜೊತೆ ಸಿಎಂ ಬಿಎಸ್ವೈ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಅಧಿಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದು ರಾಜಭವನಕ್ಕೆ ತೆರಳಿದ ಸಿಎಂ ಬಿಎಸ್ವೈ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ರಾಜ್ಯಪಾಲ ವಜುಭಾಯಿ ವಾಲಾ ಜೊತೆ ಚರ್ಚೆ ನಡೆಸಿದರು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ ಮಾಸ್ಟರ್ ಮೈಂಡ್ ಆದಿತ್ಯ ಆಳ್ವಾ ಕೊನೆಗೂ ಸೆರೆ ಸಿಕ್ಕಿದ್ದು ಹೇಗೆ? 130 ದಿನ ಆಳ್ವಾ ತಲೆ ಮರೆಸಿಕೊಂಡಿದ್ದು ಎಲ್ಲಿ? ಆಳ್ವಾ ಅಂಧರಾಗ್ತಿದ್ದಂತೆ ಯಾರಿಗೆಲ್ಲ ಕಂಟಕ ಶುರುವಾಗಲಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಆಳ್ವಾ ಅರೆಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ ಆರೋಪಿ ಆದಿತ್ಯ ಆಳ್ವಾ ಕೊನೆಗೂ ಸಿಸಿಬಿ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾನೆ. ಆಪರೇಷನ್ ಆದಿತ್ಯ ಆಳ್ವಾ ನಡೆಸಿದಂತಹ ಪೊಲೀಸರು 130 ದಿನಗಳ ಬಳಿಕ ಆತನನ್ನ ಸೆರೆ ಹಿಡಿದಿದ್ದಾರೆ. ಭಾನುವಾರ ಸಂಜೆ ಆದಿತ್ಯನ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯವಾಗಿತ್ತು. ಚೆನ್ನೈನ OMR ರಸ್ತೆಯ ಕಣತ್ತೂರು ಬಳಿ ಇರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದೆ. ದಡ ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ನಿರ್ದೇಶನದಲ್ಲಿ ಕಾರ್ಯಾಚರಣೆ ನಡೆಸಿ ರೆಸಾರ್ಟ್ನಲ್ಲಿದ್ದ ಆದಿತ್ಯನನ್ನ ಸಿಸಿಬಿ ತಂಡ ಬಂಧಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ಬೇಕಾಗಿದ್ದ ಆರೋಪಿ ಆದಿತ್ಯ ತಲೆಮರೆಸಿಕೊಂಡಿದ್ದರಿಂದ ಆತನ ಮೇಲೆ ಸಿಸಿಬಿ ಒಂದು ಕಣ್ಣಿಟ್ಟಿದ್ದು ಆತನ ಚಲನವಲನಗಳನ್ನು ಗಮನಿಸಿಯೇ ಕಣತ್ತೂರಿನ ರೆಸಾರ್ಟ್ನಲ್ಲಿದ್ದ ಆದಿತ್ಯನಿಗೆ ಬಲೆ ಬೀಸಿ ಖೆಡ್ಡಾಕೆ ಕೆಡವಿದ್ದಾರೆ. ಭಾನುವಾರ ರಾತ್ರಿಯೇ ಚೆನ್ನೈ ಕಡೆ ದೌಡಾಯಿಸಿದಂತಹ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ತಂಡ ನಿನ್ನೆ ಇಡೀ ದಿನ ಆರೋಪಿ ಚಲನವಲನಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ರೆಸಾರ್ಟ್ನಲ್ಲಿ ಆದಿತ್ಯ ಆಳ್ವಾ ಇರುವುದನ್ನು ಖಚಿತಪಡಿಸಿಕೊಂಡಂತಹ ಸಿಸಿಬಿ ಪೊಲೀಸರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆದಿತ್ಯ ಆಳ್ವಾನನ್ನ ವಶಕ್ಕೆ ಪಡೆದಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಕೇಸ್ನಲ್ಲಿ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಆರೋಪಿ ಆದಿತ್ಯ ಆಳ್ವಾ ಕೊನೆಗೂ ಸಿಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ. ಡ್ರಗ್ಸ್ ಪ್ರಕರಣದ A6 ಆರೋಪಿ ಆದಿತ್ಯ ಆಳ್ವಾ ಬಂಧನದ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಮೊದಲಿಗೆ ಕೋವಿಡ್ ಪರೀಕ್ಷೆ ನಡೆಸಲಿರುವ ವೈದ್ಯರು ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡಿದ್ದಾರೆ. ಡ್ರಗ್ಸ್ ಜಾಲದ ಕೇಸ್ನಲ್ಲಿ ಸಿಲುಕಿದ್ದ ಆದಿತ್ಯ ಆಳ್ವಾಗಾಗಿ ತಲಾಶ್ ನಡೆಸಿದ ಸಿಸಿಬಿ ಪೊಲೀಸರು ಪ್ರಕರಣದ ಸಂಬಂಧ ಆಳ್ವಾ ಸೋದರಿ ಪ್ರಿಯಾಂಕಾ ಆಳ್ವಾ ಮನೆ ಮೇಲೂ ದಾಳಿ ನಡೆಸಿತ್ತು. ಮುಂಬೈನಲ್ಲಿರುವ ವಿವೇಕ್ ಒಬೆರಾಯ್ ಪತ್ನಿ ಪ್ರಿಯಾಂಕಾ ಮನೆಯಲ್ಲಿ ಶೋಧ ನಡೆಸಿದ ವೇಳೆ ಮನೆಯಲ್ಲಿ ಗಾಂಜಾ XT ಮಾತ್ರೆಗಳು ಇರುವುದು ಪತ್ತೆಯಾಗಿತ್ತು. ಸೆಪ್ಟೆಂಬರ್ನಲ್ಲಿ ಆದಿತ್ಯ ಆಳ್ವಾ ಹೌಸ್ ಆಫ್ ಲೈಫ್ ಭವ್ಯ ಬಂಗಲೆ ಮೇಲೆ ದಾಳಿ ನಡೆದಿತ್ತು. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪದಲ್ಲಿ ಕೊನೆಗೂ ಡ್ರಗ್ಸ್ ಪ್ರಕರಣದ A6 ಆರೋಪಿ ಆದಿತ್ಯ ಆಳ್ವಾ ಅರೆಸ್ಟ್ ಆಗಿದ್ದು ಇದರಿಂದಾಗಿ ಉಳಿದವರಿಗೂ ಸಂಕಷ್ಟ ಶುರುವಾಗಿದೆ. ಹಲವು ರಾಜಕಾರಣಿಗಳು ಸೆಲೆಬ್ರಿಟಿಗಳಿಗೆ ಸಂಕಷ್ಟ ಕಾದಿದೆ. ಯಾಕಂದ್ರೆ ಹೌಸ್ ಆಫ್ ಲೈಫ್ಸ್ ನಲ್ಲಿ ಪೇಜ್ 3 ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ ಆದಿತ್ಯ ಆಳ್ವಾ ಲಾಕ್ಡೌನ್ ಸಮಯದಲ್ಲೂ ಪಾರ್ಟಿ ಮಾಡಿದ. ಪಾರ್ಟಿಗಳಿಗೆ ಸೆಲೆಬ್ರಿಟಿಗಳನ್ನ, ಉದ್ಯಮಿಗಳನ್ನ, ಟೆಕ್ಕಿಗಳನ್ನ ಪಾರ್ಟಿಗೆ ಬರುವಂತೆ ಸೆಳಿತಾ ಇದ್ದ. ವೇರೆನ್ ಖನ್ನಾ ಜೊತೆಯೂ ಸೇರಿ ಪಾರ್ಟಿ ಆಯೋಜಿಸ್ತಾ ಇದ್ದ. ಪಾರ್ಟಿಗಳಲ್ಲಿ XTC ಮಾತ್ರೆ, LLT ಸ್ಕ್ರಿಪ್ಟ್ ಬಳಕೆ ಮಾಡ್ತಾ ಇದ್ದು ಈತನ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟ ಕಾದಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಕೇಸ್ನಲ್ಲಿ ಆದಿತ್ಯ ಆಳ್ವಾ ಹೆಸರು ಸಿಲುಕ್ತಾ ಇದ್ದಂತೆ ಆಳ್ವಾ ಪರಾರಿಯಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಆದಿತ್ಯ ರೆಸಾರ್ಟ್ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ರೆಸಾರ್ಟ್ನಲ್ಲಿ ಗಾಂಜಾ ಮಾತ್ರೆಗಳು ಪತ್ತೆಯಾಗಿತ್ತು. ಆದಿತ್ಯ ಆಳ್ವಾಗಾಗಿ ಮುಂಬೈನಲ್ಲೂ ಕೂಡ ಪೊಲೀಸರು ಶೋಧ ನಡೆಸಿದ್ರು. ಆದರೆ ಆಗ ಪೊಲೀಸರ ಕಣ್ತಪ್ಪಿಸಿ ತಲೆಮರೆಸಿಕೊಂಡಿದ್ದಂತಹ ಆಳ್ವಾ ಕೊನೆಗೂ ಲಾಕ್ ಆಗಿದ್ದಾನೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪ ಕೇಸ್ನಲ್ಲಿ ಬೇಕಾಗಿದ್ದ ಆದಿತ್ಯ ಆಳ್ವಾ ನಾಪತ್ತೆಯಾಗಿದ್ದರಿಂದಾಗಿ ಎಲ್ಲಿದ್ದಾನೆ ಎನ್ನುವುದೇ ಸಿಸಿಬಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ಕಳೆದ 15 ದಿನದಿಂದ ರೆಸಾರ್ಟ್ನಲ್ಲಿ ಆದಿತ್ಯ ಬಚ್ಚಿಟ್ಟುಕೊಂಡಿದ್ದ. ತಮಿಳುನಾಡಿನ ಚೆನ್ನೈನ ಹೊರವಲಯದಲ್ಲಿರುವ ರೆಸಾರ್ಟ್ನಲ್ಲಿದ್ದ ಆದಿತ್ಯನ ಬುದ್ಧಿವಂತಿಕೆಯಿಂದಲೇ ಸಿಸಿಬಿ ಪೊಲೀಸರು ಕಗ್ಗತ್ತಲ ರಾತ್ರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ಸ್ ಜಾಲದ ನಂಟು ಆರೋಪದಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿ ಆದಿತ್ಯ ಆಳ್ವಾನನ್ನ ಸೆರೆ ಹಿಡಿಯಲು ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಟ್ಟಲ್ಲ. 130 ದಿನದ ಬಳಿಕ ಡ್ರಗ್ಸ್ ಪ್ರಕರಣದ A6 ಆರೋಪಿ ಆದಿತ್ಯ ಆಳ್ವಾ ಸೆರೆಯಾಗಿದ್ದು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಆದಿತ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಪದೇ ಪದೇ ಜಾಗ ಬದಲಾವಣೆ ಮಾಡ್ತಾ ಇದ್ದ ಆದಿತ್ಯ ಆಳ್ವಾನನ್ನ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಬೇಕಾಗಿದ್ದ ಆದಿತ್ಯ ಆಳ್ವಾ ಸಿಸಿಬಿ ಪೊಲೀಸರ ಸೆರೆ ಸಿಗ್ತಾ ಇದ್ದಂತೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಆದಿತ್ಯ ಆಳ್ವಾನನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿರುವುದರಿಂದ CCH 33ರ NDPS ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಸಿಸಿಬಿ ವಶಕ್ಕೆ ನೀಡುವಂತೆ ಮನವಿ ಮಾಡಲಾಯಿತು. ಭಾರತದ ಆಟಗಾರರನ್ನ ನಿಂದಿಸಿದ ಆಸ್ಟ್ರೇಲಿಯಾ ಆಟಗಾರರು ಕೊನೆಗೂ ಕ್ಷಮೆ ಯಾಚಿಸೋಕೆ ಕಾರಣ ಏನು? 4ನೇ ಟೆಸ್ಟ್ ಪಂದ್ಯದಲ್ಲಿ ಬೂಮ್ರಾ ಆಡುವುದೇ ಇಲ್ವಾ? ಸ್ನೇಹಿತರ ಜೊತೆಗೆ ನಟ ದರ್ಶನ್ ಸಫಾರಿ ಹೇಗಿದೆ? ವಿಜಯ್ ಅವರ ಮಾಸ್ಟರ್ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿ ಹೆಚ್ಚಿದ ಟೆನ್ಷನ್. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ.
ವಿಜಯ್ ಅಭಿನಯದ ತಮಿಳಿನ ಮಾಸ್ಟರ್ ಸಿನಿಮಾ ಇದೇ 13ರಂದು ರಿಲೀಸ್ ಆಗ್ತಿದೆ. ಆದರೆ ರಿಲೀಸ್ಗೆ ಒಂದು ದಿನ ಬಾಕಿ ಇದೆ ಅನ್ನುವಾಗಲೇ ಸಿನಿಮಾ ಲೀಕ್ ಆಗಿದೆ. ಹಾಗಾಗಿ ಮಾಸ್ಟರ್ ಸಿನಿಮಾವನ್ನ ಎಲ್ಲರೂ ಬಿಗ್ ಸ್ಕ್ರೀನ್ ಮೇಲೆ ಲೀಕ್ ಆಗಿರುವುದನ್ನ ಶೇರ್ ಮಾಡಬೇಡಿ ಅಂತ ಚಿತ್ರತಂಡ ಮನವಿ ಮಾಡಿದೆ. ಹಿರಿಯ ನಿರ್ದೇಶಕ ಎ.ಟಿ. ರಘು ಹಲವು ವರ್ಷಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಜೊತೆಗೆ ಆರ್ಥಿಕ ಸಂಕಷ್ಟ ಕೂಡ ಎದುರಿಸುತ್ತಿದ್ದಾರೆ. ಎ.ಟಿ. ರಘು ಕಷ್ಟಕ್ಕೀಗ ನಟ ಸುದೀಪ್ ಸ್ಪಂದಿಸಿದ್ದಾರೆ. ಎ.ಟಿ. ರಘುಗೆ ಕಾಲ್ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಹೇಳಿ ಸಹಾಯ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮನೆಯಲ್ಲಿ ಮತ್ತೆ ಮದುವೆ ಸಂಭ್ರಮ ಆರಂಭ ಆಗಿದೆ. ಇತ್ತೀಚೆಗಷ್ಟೇ ರವಿಚಂದ್ರನ್ ಮಗಳ ಮದುವೆ ನೆರವೇರಿದೆ. ರವಿಚಂದ್ರನ್ ಪುತ್ರ ನಟ ಮನೋರಂಜನ್ ಮದುವೆಗೆ ತಯಾರಿ ಶುರುವಾಗಿದ್ದು, ಇದೇ ವರ್ಷ ಮನೋರಂಜನ್ ಮದುವೆ ಆಗಲಿದ್ದಾರೆ. ಸದ್ಯ ಮುಗಿಲುಪೇಟೆ ಸಿನಿಮಾದಲ್ಲಿ ಮನೋರಂಜನ್ ಅಭಿನಯಿಸುತ್ತಿದ್ದಾರೆ. ನಟಿ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ದಂಪತಿಗೆ ಹೆಣ್ಣು ಮಗು ಜನಿಸಿದೆ. ಈ ಸುದ್ದಿಯನ್ನ ನಿನ್ನೆ ವಿರಾಟ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ನಂತರ ವಿರಾಟ್ ಸಹೋದರ ವಿಕಾಸ್ ಕೊಹ್ಲಿ ಮಗುವಿನ ಪುಟ್ಟ ಪಾದದ ಫೋಟೋ ಹಂಚಿಕೊಂಡು ವೆಲ್ಕಮ್ ಏಂಜಲ್ ಅಂತ ಬರೆದುಕೊಂಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.